ಹಾಯ್ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಾರ್ನಿಂಗ್ ರಂಗೋಲಿ. ಆ, ಇ ಎಲ್ಲವೂ ಈಕ್ವಲ್ ಆಗಿ ಬರಬೇಕು ಅಂತ ಮಧ್ಯದಲ್ಲಿ 2 ಚುಕ್ಕಿಯನ್ನು ಇಟ್ಕೊಂಡಿದ್ದೀನಿ. ನಂತರ ಅದನ್ನು ಒಂದಕ್ಕೊಂದು ಸೇರಿಸ್ಕೊಳ್ಳೋದ್ರಿಂದ ಎಲ್ಲದು ಕರೆಕ್ಟಾಗಿ ಬರುತ್ತೆ. ಡಿಸ್ಟೆನ್ಸ್ ನಮಗೆ ಸೇಮ್ ಆಗಿರುತ್ತೆ. ಸಿಂಪಲ್ಲಾಗಿ ಇದು 2 ನಿಮಿಷದೊಳಗೇ ನಾವು ಈ ರಂಗೋಲಿಯನ್ನು ಹಾಕ್ಬಿಡ್ಬೋದು. ಅಷ್ಟು ಈಸಿಯಾಗಿ ಇರುತ್ತೆ ಮತ್ತು ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ವಿಡಿಯೋದಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸಿಲ್ಲ ಅಷ್ಟು, ಬಟ್ ಹೊರಗೆ ಇನ್ನೂ ಕ್ಯೂಟಾಗಿರುತ್ತೆ. ನೀವೂ ಒಂದ್ಸರಿ ಈ ರಂಗೋಲಿನ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಕಾಣುತ್ತೆ ಸಿಂಪಲ್ ಆಗಿದ್ರೂ. ಅದಾದಮೇಲೆ ಇದಕ್ಕೆ ರೆಡ್ ಕಲರ್ ರಂಗೋಲಿನ ಮಧ್ಯದಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ರೆಡ್ ಕಲರ್ನ ರಂಗೋಲಿ ಸಿಗುತ್ತಲ್ವ ಅದನ್ನೇ ತೊಗೊಂಡಿಲ್ಲ. ನನ್ನ ಹತ್ರ ಸ್ವಲ್ಪ ಕುಂಕುಮ ಇತ್ತು, ಡೇಟ್ ಮುಗ್ದೋಗಿದ್ದು ಒಂದು ಕುಂಕುಮ ಇತ್ತು. ಅದನ್ನೇ ರಂಗೋಲಿ ಜೊತೆಗೆ ಸೇರಿಸ್ಕೊಂಡು ಅದನ್ನೇ ಇದ್ರ ಮಧ್ಯದಲ್ಲೆಲ್ಲ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ರೆಡ್ ಕಲರ್ ಇರಲಿಲ್ಲ ಅಂದರೆ, ಏನಾದರೂ ಹಬ್ಬಗಳಿಗೆ ಈ ಥರ ಕಲರ್ ಜೊತೆ ರಂಗೋಲಿ ಹಾಕಬೇಕು ಅಂತ ಆಸೆ ಇದ್ದರೆ ಸ್ವಲ್ಪ ಕುಂಕುಮ ಮತ್ತು ರಂಗೋಲಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಡಾಟ್ ಇಟ್ಟರೂ ಸಾಕು, ಆ ರಂಗೋಲಿ ಕಳೆನೇ ಚೇಂಜ್ ಆಗುತ್ತೆ. ಹಾಗೆಯೇ ಪ್ರತಿನಿತ್ಯ ರಂಗೋಲಿ ಹಾಕೋದ್ರಿಂದ ಮನೆಯ ವೈಬ್ರೇಷನ್ ಕೂಡ ಚೇಂಜ್ ಆಗುತ್ತೆ. ನಾನು ಸ್ವಲ್ಪ ದಿನ ರಂಗೋಲಿನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರಲಿಲ್ಲ. ಅಂದರೆ ನಮ್ಮದು ನಾಯಿ ಮರಿ ಇದೆ ಅಲ್ವಾ, ಅದು ಹೊರಗೆ ಬಿಟ್ಟ ತಕ್ಷಣ ಏನು ಮಾಡ್ತಾಯಿತ್ತು, ಎಲ್ಲ ಹಾಳು ಮಾಡಿಬಿಡ್ತಾಯಿತ್ತು. ರಂಗೋಲಿ ಹಾಕಿದ್ರೆ ಇಲ್ಲಾಂದರೆ ತಿಂದುಬಿಡ್ತಾಯಿತ್ತು. ಚಿಕ್ಕ ಮರಿ ಇದ್ದಾಗ ರಂಗೋಲಿನ ತಿಂತಾಯಿತ್ತು. ಸೊ ಹಾಗಾಗಿ ನಾನು ಎವ್ರಿ ಡೇ ರಂಗೋಲಿ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೇ ಕಷ್ಟಪಟ್ಟು ಹಾಕಿದರೂ ಕೂಡ ಅದು ಹೊರಗೆ ಬಿಟ್ವಿ ಅಂದರೆ ಸಾಕು, ಓಡೋಗಿ ಇಲ್ಲ ಹಾಳು ಮಾಡ್ತಿತ್ತು, ಇಲ್ಲಾಂದರೆ ತಿಂದುಬಿಡ್ತಾಯಿತ್ತು. ಏನೋ ಬಿಳಿದೇನೋ ಕಾಣಿಸ್ತಿದೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ಮಾಡಿದ್ದೆ. ಈಗ ಅದು 1 ವರ್ಷ ದೊಡ್ಡದಾಗಿದೆ. ಇವಾಗ ಅದಕ್ಕೆ ಗೊತ್ತಾಗುತ್ತೆ ಇದು ತಿನ್ನೋದು ಫುಡ್ ಅಲ್ಲ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಏನೂ ಮಾಡಲ್ಲ. ಹಾಗಾಗಿ ಈಗ ರೆಗ್ಯುಲರಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಹಾಕೋದು ಬಿಟ್ಟಾಗ ಯಾವ ಥರ ಇತ್ತು, ಹಾಕಿದಾಗ ಯಾವ ಥರ ಇದೆ ಅಂತ ನಾನು ಹೇಳ್ತೇನೆ ನಿಮ್ಮ ಜೊತೆಗೆ. ಅದಕ್ಕೂ ಮೊದಲು ನಾನಿಲ್ಲಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಶ್ರೂಮ್ ಬಿರಿಯಾನಿ ಜೊತೆಗೆ ಮಶ್ರೂಮ್ ಕರ್ರಿ ಕೂಡ. ಮೊದಲು ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೋಬೇಕು. ಅದ್ರ ಮೇಲೆ ಚುಕ್ಕಿ ಚುಕ್ಕಿ ಇರುತ್ತೆ. ಅದಾದಮೇಲೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಲ್ವಾ, ಆ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ನಾನು 200 ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀನಿ. ಏನಕ್ಕಂದರೆ ಸ್ವಲ್ಪ ಗ್ರೇವಿ ಮಾಡ್ಕೊಳ್ತೀನಿ, ಹಾಗೆ ಬಿರಿಯಾನಿಯಲ್ಲೂ ಕೂಡ ಸ್ವಲ್ಪ ಹಾಕಿ ಮಾಡ್ತೀನಿ. ಅದಾದಮೇಲೆ ಫಸ್ಟು ಬಿರಿಯಾನಿ ಅಂದರೆ ಈ ಥರ ಪುಲಾವ್ ಮಾಡ್ತೀವಲ್ವ, ಸ್ವಲ್ಪ ಆ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಅದಕ್ಕೆ ಬೀನ್ಸ್, ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಬಿರಿಯಾನಿ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಸ್ವಲ್ಪ, ಹಾಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಯಾವುದೇ ಸೊಪ್ಪಿದ್ರೂ ಕೂಡ ಹಾಕ್ಕೋಬೋದು. ನಾನಿವತ್ತಿಲ್ಲಿ ಬರೀ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಹಸಿ ಶುಂಠಿ ಮತ್ತು ಹಸಿ ಟೊಮೆಟೊ ಎಲ್ಲವನ್ನು ಹಸಿ ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಕಾಳು ಮತ್ತು ಪೆಪ್ಪರ್ ಕಾಳು, ಮೆಣಸು ಕಾಳು, ಜೀರಿಗೆ, ಬೇರೆ ಮಸಾಲ ಏನು ಇದಕ್ಕೆ ಬೇಕಾಗಲ್ಲ. ಇಷ್ಟು ಸಾಕು. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಮೆಂತ್ಯ ಸೊಪ್ಪನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ತಾಳಿಸ್ಬಿಟ್ಟು ಫ್ರೈ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಕೂಡ ಚೆನ್ನಾಗಿ ಆಗುತ್ತೆ. ಅದಾದಮೇಲೆ ಮಶ್ರೂಮ್ನ ಮೊದಲು ಇಲ್ಲಿ ಸ್ವಲ್ಪ ಬಿಸಿನೀರಲ್ಲಿ ಅದನ್ನು ಕುದಿಸಿ ಇಟ್ಕೊಳ್ತಾ ಇದ್ದೀನಿ. ಬಹಳ ಹೊತ್ತು ಏನು ಬೇಕಾಗಲ್ಲ, ಒಂದು 2 ನಿಮಿಷ. ಮಶ್ರೂಮ್ದು ಎಲ್ಲ ಸ್ಮೆಲ್ ಹೋಗೋವರೆಗೂ ಅದನ್ನು ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಕೊಂಡು ಸೋಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡುವಾಗ ಕಟ್ ಮಾಡ್ಕೊಂಡಾಗ ಎಷ್ಟೊಂದು ಅನಿಸಿತ್ತು, ಅದನ್ನು ಬಿಸಿನೀರಲ್ಲಿ ಹಾಕಿದ್ಮೇಲೆ ಇಷ್ಟೇ ಕಾಣಿಸ್ತಾ ಇದೆ. ಅದರಲ್ಲೇ ನಾನು 2 ಭಾಗ ಮಾಡಿ, ಒಂದು ಬಿರಿಯಾನಿಗೆ, ಒಂದು ಗ್ರೇವಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ. ಅದಾದಮೇಲೆ ಅದು ಬಿಸಿ ಆದಮೇಲೆ ಕ್ಯಾರೆಟ್, ಬೀನ್ಸನ್ನು ಹಾಕಿ ಅದನ್ನು ಸ್ವಲ್ಪ ಸಮಯ ಫ್ರೈ ಮಾಡ್ತೀನಿ. ತುಂಬ ಏನು ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಮಸಾಲೆನ, ಅದನ್ನು ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಕಂಪ್ಲೀಟ್ ಅದು ಕಲರೆಲ್ಲ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಎಲ್ಲವನ್ನು ಸೇರಿಸ್ಕೊಳ್ತೀನಿ. ಖಾರಕ್ಕೆ ನಾನು ಹೇಗೂ ಹಸಿಮೆಣಸಿನ್ಕಾಯಿ ಹಾಕಿರ್ತೀನಿ. ಖಾರ ಕಡಿಮೆ ಆದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಬೋದು. ಈಗ ನೋಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲವನ್ನು ಹಾಕಿದೆ. ಈಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ. ಹಾಗೆ ರಂಗೋಲಿದು ಹೇಳ್ತಾ ಇದ್ನಲ್ವ, ಅದನ್ನು ಪ್ರತಿನಿತ್ಯ ನಾವು ಬಾಗಿಲಿಗೆ ಹಾಕೋದ್ರಿಂದ ಮನೆ ವೈಬ್ರೇಷನ್ ಮತ್ತು ಹೊರಗಡೆ ಬಾಗಿಲಲ್ಲಿ ಎಂಟ್ರೆನ್ಸಿಂದಾನೇ ನಮಗೆ ಮನೆ ಒಳಗೆ ಎಲ್ಲದೂ ಬರಬೇಕಲ್ವ, ಹಾಗಾಗಿ ಅಲ್ಲಿದು ವೈಬ್ರೇಷನ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಈಗ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ, ತುಂಬ ಏನಲ್ಲ.
ಒಂದು 50%ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಮಶ್ರೂಮ್ನ ಗ್ರೇವಿಯಲ್ಲಿ. ಅದಾದಮೇಲೆ ಅದಕ್ಕೆ ನೀರು ಅಕ್ಕಿ ಸೇರಿಸ್ಕೊಂಡು ವಿಸಿಲ್ ಬರೆಸ್ಕೊಳ್ತೀನಿ. ಹೇಗೆ ಪಲಾವ್ ಎಲ್ಲ ಮಾಡ್ತೀವಲ್ವ ಅದೇ ರೀತಿ. ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಇದು ಬಿರಿಯಾನಿ ಥರ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ರಂಗೋಲಿನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಮನೆ ವೈಬ್ರೇಷನ್ ಕೂಡ ಚೇಂಜ್ ಆಯಿತು. ಮತ್ತು ಎಷ್ಟೋ ನಿಂತೋಗಿರೋ ಕೆಲಸಗಳಿದ್ರೆ ಮತ್ತೆ ಸರಿ ಹೋಗ್ತವೆ. ಮತ್ತು ಮನೇಲಿ ಏನಾದರೂ ಬೇಜಾರು, ನೋವುಗಳು, ಕಲಹಗಳು ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ನಾನು ಮಧ್ಯದಲ್ಲಿ ಹೇಳಿದ್ನಲ್ಲ, ಸ್ವಲ್ಪ ಗ್ಯಾಪ್ ಆಗಿತ್ತು. ಆವಾಗ ಒಂಥರ ಅನ್ನಿಸ್ತಾ ಇತ್ತು, ಏನೋ ಮಿಸ್ ಮಾಡಿದಾಗೆ, ಮನೇಲಿ ಏನೋ ಒಂಥರ ಅನಿಸ್ತಿತ್ತು. ಬಟ್ ಅಗೇನ್ ನಾನು ಸ್ಟಾರ್ಟ್ ಮಾಡಿದೆ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕೋದಕ್ಕೆ. ಸ್ವಲ್ಪ ದಿನ ಬಿಟ್ಟಿದ್ದೆ ಅಷ್ಟೇ. ಇದನ್ನು ನೋಡಿ, ಈಗ ನಾನು ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಜೀರಿಗೆ, ಧನಿಯಾ ಮತ್ತು ಮೆಣಸುಕಾಳು, ಇದು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಹಸಿದು ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಇವಾಗ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡೆ. ಈಗ ಇದು ಸಿಂಪಲ್ ಆಗಿರುತ್ತೆ. ಒಂದು 5 ನಿಮಿಷದಲ್ಲಿ ಈ ಗ್ರೇವಿ ಮುಗಿದೋಗುತ್ತೆ. ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಆ ಗ್ರೇವಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಪೇಸ್ಟ್ನ. ಅದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ, ಈ ಟೊಮ್ಯಾಟೊದ ಹಸಿ ಸ್ಮೆಲ್ಲು ಮತ್ತು ಹಸಿಮೆಣಸಿನ್ಕಾಯಿ ಸ್ಮೆಲ್ಲು ಎಲ್ಲ ಹಸಿದು ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ ಮತ್ತು ಗರಂ ಮಸಾಲ ಪೌಡ್ರ್ ಇದ್ದರೆ ಸೇರಿಸ್ಕೋಬೋದು. ಇಲ್ಲ ಹೇಗೂ ನಾವು ಪೇಸ್ಟ್ ಮಾಡುವಾಗೂ ಹಾಕ್ಕೊಂಡಿರ್ತೀವಿ, ಇಲ್ಲ ಅಂದರೂ ನಡೆಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನೇ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಒಳಗೆ ಎಲ್ಲ ಅದು ಬೇಯಬೇಕು, ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಇಲ್ಲ, ಈಗ ಅದು ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ತಿಕ್ಕಾಗುತ್ತೆ, ಪೇಸ್ಟು ಗಟ್ಟಿ ಆಗ್ತಾ ಬರುತ್ತೆ. ಅದಾದಮೇಲೆ ಅದಕ್ಕೆ ಮಶ್ರೂಮ್ನ ಸೇರಿಸ್ಕೊಂಡು, ಮಶ್ರೂಮ್ ಸ್ವಲ್ಪ ಖಾರ ಉಪ್ಪು ಎಲ್ಲ ಹೀರ್ಕೊಳ್ಳೋವರೆಗೂ ಅದನ್ನು ಈ ಥರ ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಆವಾಗ ನೋಡಿ ಎಷ್ಟು ಸೂಪರಾಗಿ ಬರುತ್ತೆ ಈ ಗ್ರೇವಿ. ಅಂದರೆ ಬಿರಿಯಾನಿ ಜೊತೆಗೆ ಸಖತ್ತಾಗಿರುತ್ತೆ. ಇದರಲ್ಲಿ ನಾವು ಪನ್ನೀರ್ ಬೇಕಾದರೂ ಸೇರಿಸ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಮಶ್ರೂಮ್ ತಿನ್ನೋದ್ರಿಂದ ಅದರಲ್ಲಿ ಡಿ ವಿಟ್ಯಾಮಿನ್ ಇರುತ್ತೆ. ಡಿ ವಿಟ್ಯಾಮಿನ್ ಕೊರತೆ ತುಂಬ ಜನಕ್ಕೆ ಆಗ್ತಾ ಇದೆ ಇತ್ತೀಚೆಗೆ. ಅದು ಡಿ ವಿಟ್ಯಾಮಿನ್ ಕೊರತೆ ಆಗಿಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯದಲ್ಲಿ. ಅದು ನಾವು ಎಷ್ಟೇ ಬಿಸಿಲಿಗೆ ಹೋದರೂ ಸಮ್ಟೈಮ್ಸ್ ಸಿಗಲ್ಲ ಅಂತ ಹೇಳ್ತಾರೆ. ಬಿಸಿಲಿಗೆ ಹೋದ್ರೆ ಡಿ ವಿಟ್ಯಾಮಿನ್ ಸಿಗೋದು. ಬಟ್ ಒಂದೊಂದು ಸರಿ ಎಷ್ಟೊಂದು ಜನ ಬಿಸಿಲಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಆದರೂ ಕೂಡ ಡಿ ವಿಟ್ಯಾಮಿನ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾವು ಮೊದಲೇ ಅದ್ರ ಬಗ್ಗೆ ಎಚ್ಚರ ವಹಿಸ್ಕೊಂಡು ಅದಕ್ಕೆ ಯಾವ ಫುಡ್ ತಿನ್ನೋದ್ರಿಂದ ವಿಟ್ಯಾಮಿನ್ ಸಿಗುತ್ತೆ ಅಂತ ನೋಡಿಕೊಂಡು ಆಯಾ ಫುಡ್ಡನ್ನು ತಿನ್ನೋದ್ರಿಂದ ನಮಗೆ ಡಿ ವಿಟ್ಯಾಮಿನ್ನ ಕೊರತೆ ಆಗದಿರೋ ಹಾಗೆ ನಾವು ನೋಡ್ಕೋಬೋದು. ನೋಡಿ, ಬಿರಿಯಾನಿ ಎಲ್ಲ ಕಂಪ್ಲೀಟಾಗಿ ಈ ಥರ ರೆಡಿ ಆಯಿತು. ಮಶ್ರೂಮ್ ಬಿರಿಯಾನಿ ಮತ್ತು ಅದ್ರ ಜೊತೆಗೆ ಮಶ್ರೂಮ್ ಗ್ರೇವಿ ಇದು ಬಿಟ್ಟರೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ತಿಂತಾಯಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ. ನೀವೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಇದು ಕಂಪ್ಲೀಟ್ ಮಶ್ರೂಮ್ ವೆಜ್ ಆಗಿರೋದ್ರಿಂದ ವೆಜಿಟೇರಿಯನ್ ಕೂಡ ಇದನ್ನು ನಾವು ಕಂಪ್ಲೀಟಾಗಿ ತಿನ್ಬೋದು. ಅದರಲ್ಲಿ ಡಿ ವಿಟ್ಯಾಮಿನ್ ಸಿಗುತ್ತೆ ಮಶ್ರೂಮಲ್ಲಿ. ಸೊ ಹಾಗಾಗಿ ಅದನ್ನು ನಾವು ವಾರದಲ್ಲಿ 2 ಸರಿ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಅದಾದಮೇಲೆ ನಮ್ಮ ಡಾಗ್ಗೆ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ ರೂಮ್ ಒಳಗೆ. ಅಂದರೆ ಸ್ವಲ್ಪ ರನ್ನಿಂಗ್ ಮಾಡು ಅಂತ ಹೇಳಿದರೆ ಸಾಕು, ಮ್ಯಾಟ್ರೆಸ್ ಮೇಲೆ ಎಷ್ಟು ಚೆನ್ನಾಗಿ ರನ್ನಿಂಗ್ ಮಾಡುತ್ತೆ. ನೀವು ನೋಡಿ ಈಗ ಯಾವ ಥರ ಸರ್ಕಲ್ ಹಾಕುತ್ತೆ ಅಂತ. ಬೆಡ್ ಹತ್ತಿದರೆ ಸಾಕು, ಅದು ಅವಳ ಕೆಲಸನೇ ಅದು, ಸುತ್ತಾಕೋದು ಫುಲ್ಲು ಯಾವ ಥರ ರಿಂಗ್ ಮಾಡುತ್ತೆ ನೋಡಿ. ಈಗ ಇತ್ತೀಚೆಗೆ ಹೇಳಿದರೆ ಅರ್ಥ ಆಗ್ತಾಯಿದೆ. ಸರ್ಕಲ್ ಮಾಡು ಅಂತ ಹೇಳಿದರೆ ಗೊತ್ತಾಗುತ್ತೆ. ಸರ್ಕಲ್ ಅಂದರೆ ಸಾಕು, ಫುಲ್ಲು ಸರ್ಕಲ್ ಹಾಕ್ತಾ ಇರುತ್ತೆ ನೋಡಿ. ಅದಕ್ಕೆ ಅದು ಸ್ಪ್ರಿಂಗ್ ಮ್ಯಾಟ್ರೆಸ್ ಬೇರೆ, ಒಳಗೆ ನಾವು ನಿಂತರೆ ಒಳಗೆ ಹೋಗಿ ಸಿಕ್ಕಾಕ್ಕೊಳ್ತೀವಿ, ಆ ಥರ ಇರುತ್ತೆ. ಆದರೂ ಕೂಡ ಅದು ಎಷ್ಟು ಚೆನ್ನಾಗಿ ರನ್ ಮಾಡುತ್ತೆ ಅದ್ರ ಮೇಲೆ. ತಾನಾಗೇ ಕಲ್ತಿದೆ, ಅದ್ರ ಮೇಲೆ ಹತ್ತಿದರೆ ಸಾಕು ಸುಮ್ಮನೆ ರೌಂಡ್ ಹಾಕ್ತಾ ಇರುತ್ತೆ, ಸುತ್ತಾಕೋದೆ. ಅದಕ್ಕೆ ಫುಲ್ ಖುಷಿ ಆಗುತ್ತೆ ಅದ್ರ ಮೇಲೆ ಜಂಪ್ ಮಾಡೋದು, ಉಳ್ಳಾಡೋದು, ಆ ಥರ ಮಾಡೋದಕ್ಕೆ. ಅದಕ್ಕೆ ಯಾವಾಗಲೂ ಹತ್ತಿದ ತಕ್ಷಣ ಆ ಥರ ಹಾಕೋದೆಲ್ಲ ಮಾಡ್ತಾ ಇರುತ್ತೆ. ಇಷ್ಟೇ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಏನಾದರೂ ಸ್ಪೆಷಲ್ ರೆಸಿಪಿನ, ಏನಾದರೂ ಸಬ್ಜೆಕ್ಟ್ನ ತೊಗೊಂಡು ನಿಮ್ಮ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು. ರಂಗೋಲಿದು ಹೇಳ್ತಾ ಇದ್ನಲ್ವ, ಯಾರಾದರೂ ರಂಗೋಲಿನ ರೆಗ್ಯುಲರಾಗಿ ಹಾಕ್ತಾ ಇರಲಿಲ್ಲ ಅಂತಂದರೆ ನೀವೂ ಟ್ರೈ ಮಾಡಿ ನೋಡಿ. ಮನೆ ವಾತಾವರಣ ಆಗಲಿ, ಮನಸ್ಸು ಎಲ್ಲದೂ ಚೇಂಜ್ ಆಗುತ್ತೆ.
ಒಂಥರ ಖುಷಿ ಅನಿಸುತ್ತೆ ರಂಗೋಲಿ ಹಾಕಿ ಹೂಗಳನ್ನ ಇಟ್ಟು ಅದಕ್ಕೆ ಕಲರೆಲ್ಲ ಹಾಕೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಅದಕ್ಕೂ ಮೊದಲು ಅದನ್ನು ನಾವು ಹೊಸ್ತಿಲಿರುತ್ತಲ್ವ ಅದನ್ನೆಲ್ಲ ತೊಳೆದ್ಬಿಟ್ಟು ಒರೆಸ್ಕೊಂಡು ಆಮೇಲೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಯಾವಾಗಲಾದರೂ ಡೀಟೇಲಾಗಿ ನಾನು ಹೊಸ್ತಿಲು ತೊಳೆಯೋದು ಕುಂಕುಮ ಹಚ್ಚೋದು ಎಲ್ಲ ಯಾವ ಥರ ಅಂತ ತೋರಿಸ್ತೀನಿ ನಿಮ್ಮ ಜೊತೆ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ನನ್ನ ಲೈಫಲ್ಲಿ ಯಾವ ಥರ ವರ್ಕ್ ಆಗಿದೆ, ಎಷ್ಟು ದಿನದಿಂದ ಅದನ್ನು ನಾನು ಬರಿತಾ ಇದ್ದೆ, ಬರಿಬೇಕು, ಎಷ್ಟು ದಿನದವರೆಗೂ ಬರಿಬೇಕು, ಯಾವಾಗ ಬರಿಬೇಕು, ಅದ್ರ ಎಲ್ಲ ಡೀಟೇಲ್ಸ್ನ ನಾನು ಈ ನೆಕ್ಸ್ಟ್ ಲಾಗಲ್ಲಿ ನೆಕ್ಸ್ಟ್ ಲಾಗ್ ಅಂದರೆ ನೆಕ್ಸ್ಟ್ ಅಲ್ಲ, ಸ್ವಲ್ಪ ಲಾಗ್ಸ್ ಬಿಟ್ಟು ಒಂದು 3-4 ಲಾಗ್ ಆದಮೇಲೆ ಅದನ್ನೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ಮಿರಾಕಲ್ ಥರ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೀವು ನೋಡಿರಂತೆ. ನಾನು ಎಲ್ಲವನ್ನು ಶೇರ್ ಮಾಡ್ತೀನಿ. ಆವಾಗ ಏನಾದರೂ ನಿಮಗೂ ಹೆಲ್ಪ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.